ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಯಾವ ಪ್ಲೇಸ್ ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇದು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಕೂಡಿಗೆ ದೇವಸ್ಥಾನ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿರುವ ಕೂಡಿಗೆ ದೇವಸ್ಥಾನ. ಇಲ್ಲೆಲ್ಲ ಯಾಕೆ ಬರ್ತಾರೆ ಜನ ಅಂತೇಳಿದರೆ, ದೃಷ್ಟಿ ತೆಗೆಸ್ಕೊಳ್ಳಿಕ್ಕೆ, ಕಣ್ಣು ದೃಷ್ಟಿಯಾಗಿದ್ದರೆ ಕಣ್ಣು ದೃಷ್ಟಿ ತೆಗೆಸ್ಕೊಳ್ಳೋಕ್ಕೆ, ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ, ಆಸ್ತಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದರೆ, ಮತ್ತು ಮದುವೆ ಆಗಿರೋ ಹೊಸ ಗಂಡು ಹೆಣ್ಣು ಜೋಡಿಗಳು, ಹೊಸ ಜೋಡಿಗಳು ಬಂದಿಲ್ಲಿ ದೃಷ್ಟಿಯನ್ನು ತೆಗೆಸ್ಕೊಳ್ತಾರೆ. ದೃಷ್ಟಿ ತೆಗೆಸ್ಕೊಳ್ಳೋಕೆ ಬರಬೇಕಂದ್ರೆ ಬೆಳಗ್ಗೆ ಬೇಗ ಬರಬೇಕು. ತುಂಬ ರಶ್ ಇರುತ್ತೆ. ವಾರದಲ್ಲಿ ಅದು 2 ದಿನ ಮಾಡೋದು, ಒಂದು ಗುರುವಾರ ಮತ್ತು ಮತ್ತೊಂದು ಭಾನುವಾರ. ಬೆಳಗ್ಗೆ ಬೇಗ ಬಂದು ಟೋಕನ್ ತಗೊಳ್ಬೇಕು. ತುಂಬ ಊರಿಂದ ಬಂದಿರ್ತಾರೆ ಜನ. 5 ಗಂಟೆ 6 ಗಂಟೆಗೆ ಬಂದು ಕಾಯ್ತಾ ಇರ್ತಾರೆ. ನಾವು ಕೂಡ ಹೋಗಿದ್ವಿ, ದೃಷ್ಟಿ ತೆಗೆಸ್ಕೊಂಡು ಬರೋಣ ಅಂತೇಳಿ. ನಮ್ಮ ಮನೆಯವರೆಲ್ಲ ಈ ಸರಿ ಹೋಗಿದ್ವಿ. ನಮ್ಮ ಮದುವೆ ಆದ ವರ್ಷದಲ್ಲಿ ಹೋಗಿದ್ವಿ, ಮತ್ತೆ ಹೋಗಿರಲಿಲ್ಲ. ಹಾಗಾಗಿ ಮೊನ್ನೆ ಬೇಸಿಗೆ ರಜೆಯಲ್ಲಿ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ, ನಮ್ಮ ಮನೆಯವರು ಮಕ್ಕಳೆಲ್ಲ ಹೋಗ್ಬಿಟ್ಟು ದೃಷ್ಟಿ ತೆಗೆಸ್ಕೊಂಡು ಬಂದ್ವಿ. ಇಲ್ಲಿ ದೃಷ್ಟಿ ತೆಗೆಯೋದು ವಿಶೇಷ ಅಂದರೆ ಮಡಿಕೆಯಲ್ಲಿ ತೆಗಿತಾರೆ. ನವಧಾನ್ಯಗಳೆಲ್ಲ ಹಾಕಿಬಿಟ್ಟು ಮಡಿಕೆಯಲ್ಲಿ ಒಂದು ಕಡೆ ದೃಷ್ಟಿ ತೆಗೆದ್ರೆ ಮತ್ತೊಂದು ಕಡೆ ಮೊಟ್ಟೆಯಲ್ಲಿ ತಡೆ ಹೊಡೆಯೋದು ಅಂತ ಹೇಳ್ಬಿಟ್ಟು ಅಲ್ಲಿ ಬೇರೆ ದೃಷ್ಟಿ ತೆಗಿತಾರೆ. ಇದು ನೋಡಿದೆ ಎಲ್ಲ ಮಣ್ಣಲ್ಲೆಲ್ಲ, ಈ ಮರಳಲ್ಲಿ, ಹೇಮಾವತಿ ನದಿ ತೀರದಲ್ಲಿ ಈ ಥರ ದೃಷ್ಟಿ ತೆಗೆಯೋದು. ಮರಳಲ್ಲೆಲ್ಲ ಈ ಥರ ಕಟ್ಟೆ ಎಲ್ಲ ಕಟ್ಟಿಬಿಟ್ಟು ಅದರ ಸುತ್ತೆಲ್ಲ ಕಿಸಪ್ಪಿಟ್ಟು ಹೂವೆಲ್ಲ ಇಟ್ಬಿಟ್ಟು ಈ ರೀತಿ ಎಲ್ಲ ಫಸ್ಟ್ ರೆಡಿ ಮಾಡ್ಕೊಳ್ತಾರೆ. ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರವ್ರಿಗೆ ಸಪ್ರೇಟ್ ಒಂದು ಮರಳಲ್ಲಿ ನೋಡಿ ಎಷ್ಟು ತಂಪಾದ ವಾತಾವರಣ ಇದೆ. ಬಟ್ ನಾವು ಬೆಳಗ್ಗೆ ಹೋಗುವಾಗ 9:30 ಆಗಿತ್ತು. ಹೋಗಿ ಟೋಕನ್ ತಗೊಂಡ್ವಿ. 31ನೇ ಟೋಕನ್ ಸಿಕ್ತು. ಆದರೂ ನಾವು ಹೋಗೋಕ್ಕಿಂತ ಮುಂಚೆ ತುಂಬ ಜನ ಬಂದಿದ್ದರು. ನಾವು ಆಲ್ಮೋಸ್ಟ್ 1 ಗಂಟೆ ಕಾದ್ವಿ ಅಲ್ಲೇ. ಬೇರೆಯವರಿಗೆಲ್ಲ ಅದು ಪೂಜೆ ಎಲ್ಲ ಮಾಡ್ತಾಯಿದ್ರು, ದೃಷ್ಟಿ ಎಲ್ಲ ತೆಗಿತಾಯಿದ್ರು. ನಾವು ಬಂದು ಸ್ವಲ್ಪ ಹೊತ್ತು ಕಾದ್ವಿ. ಮತ್ತು ಹಾಗೆ ನಮ್ಮದು ಗಾಡಿ ಪೂಜೆನ ಮಾಡಿಸೋಣ ಅಂತ ಅದಕ್ಕೂ ಸಹ ಟೋಕನ್ ತಗೊಂಡ್ವಿ ಗಾಡಿ ಪೂಜೆಗೆ. ಬೇರೆಯವರಿಗೆಲ್ಲ ನೋಡಿ ಈಗ ಕಣ್ಣು ದೃಷ್ಟಿ ಎಲ್ಲ ತೆಗಿತಾಯಿದ್ರು. ಕಣ್ಣು ದೃಷ್ಟಿ ತೆಗೆಯುವಾಗ ನಮ್ಮ ತಲೆ ಕೂದಲಿಗೆ ಕ್ಲಿಪ್ಪೆಲ್ಲ ಏನಾದರೂ ಹಾಕಿದ್ರೆ ಅದನ್ನೆಲ್ಲ ತೆಗಿಬೇಕು. ತೆಗೆದಿಟ್ಕೊಂಡು ಕೂದಲೆಲ್ಲ ಫ್ರೀಯಾಗಿ ಬಿಟ್ಕೊಂಡು ಕೂತ್ಕೋಬೇಕು. ಆ ರೀತಿ ಕೈ ಏನು ಕಟ್ಟಬಾರ್ದು, ಹಿಂಗೆ ಕೆಳಗೆ ಮಾಡಿ ಈ ರೀತಿ ಕೂತ್ಕೋಬೇಕು. ಅದು ಎಲ್ಲ ಮಡಿಕೆಲೆಲ್ಲ ದೃಷ್ಟಿ ತೆಗೆದು ಆ ಮಡಿಕೆನ ಕತ್ತಿಯಿಂದ ಹೊಡೆದು ದೃಷ್ಟಿ ಹೋಯ್ತು ಅಂತೇಳಿ ತೆಗಿತಾರೆ. ಬಿಡ್ತು ಅಂತ ಹೇಳಬೇಕು. ಒಬ್ಬೊಬ್ರಿಗೆ ಒಂದೊಂದು ಜನ ದೃಷ್ಟಿ ತೆಗಿತಾರೆ ನಿಂತ್ಕೊಂಡು. ನೋಡಿ ಆ ಮರಳಿನ ಕಟ್ಟೆ ಎಲ್ಲ ತೆಗೆದ್ಬಿಟ್ಟು ಬಂದು ಕಾಲು ತೊಳ್ಕೊಂಡು ಹೋಗಿ ಅಂತೇಳಿ ಎಲ್ಲರಿಗೂ ಹೇಳ್ತಾರೆ. ಎಲ್ಲ ಒಳಗೆ ಹೋಗಿ ಕಾಲು ತೊಳ್ಕೊಂಡು ಬರಬೇಕು. ಹಾಗೆ ಒಂದು ತೀರ್ಥ ಕೊಡ್ತಾರೆ, ಒಂದು ಬಾಟ್ಲೆ ತಗೊಂಡೋಗ್ಬೇಕು. ಆ ತೀರ್ಥದ ನೀರು ಮನೆಗೆ ತಗೊಂಡೋಗಿ ಒಳಗಡೆ ತಗೊಂಡೋಗ್ಬಾರ್ದು. ಆ ನೀರನ್ನು ತಗೊಂಡೋಗಿ ತೋಟಕ್ಕೆ ಮನೆ ಸುತ್ತ ಎಲ್ಲ ಹಾಕಿ ಅಂತ ಹೇಳ್ತಾರೆ. ಇವ್ರು ನೆಕ್ಸ್ಟ್ ನಮ್ಮದಿತ್ತು. ಆಮೇಲೆ ನಾವು ಹೋಗಿ ಮಾಡಿಸ್ಕೊಂಡ್ವಿ, ದೃಷ್ಟಿ ಎಲ್ಲ ತೆಗೆಸ್ಕೊಂಡ್ವಿ. ದೃಷ್ಟಿ ಎಲ್ಲ ತೆಗೆಸ್ಕೊಂಡು ಹಾಗೆ ಕೂತಿದ್ವಿ. ಆಮೇಲೆ ಸ್ವಲ್ಪ ಹೊತ್ತಿಗೆ ಹೊರಡೋಣ ಅಂತ ಅಲ್ಲಿಂದ